ಅವರ ಅಧ್ಯಕ್ಷತೆಯಲ್ಲೇ ನಾವೆಲ್ಲ ಈ ಹೋರಾಟವನ್ನು ಕೂಡ ವಿಜಯೇಂದ್ರ ಅವರು ಫಿಕ್ಸ್ ಮಾಡಿದರು. ನಾನು ಬಂದಿದ್ದೀರಿ, ರವಿ ಅವರು ಬಂದಿದ್ದಾರೆ, ಚಲವಾದಿ ನಮಗೆ ಫೋನ್ ಮಾಡಿದರು, ಚಲವಾದಿಗೆ ನನಗೆ ಎಲ್ಲರಿಗೂ ಫೋನ್ ಮಾಡಿ ಈ ಹೋರಾಟ ಮಾಡೋಣ ಅಂತ ಹೇಳಿದ್ರು. ನಾವು ಬಂದಿದ್ದೀರ ಅಧ್ಯಕ್ಷರ ಆದೇಶದ ಮೇಲೇ ಬಂದಿದ್ದೀರಿ. ನಾವು ಅಲ್ಲ ಸರ್, ಈಗ ರಾಜ್ಯ ಸರ್ಕಾರ ಸಿಐಡಿ ತನಿಖೆ ನೀಡಿದಿರಪ್ಪ, ಇವರಿಬ್ಬರು ಸಿಐಡಿ ತನಿಖೆ ಬಗ್ಗೆ ಸಿಐಡಿ ತನಿಖೆ ರಾಜ್ಯ ಸರ್ಕಾರ ಸಿಐಡಿ ತನಿಖೆ ನೀಡಿದೆಯಲ್ಲ ಸರ್, ಆ ತನಿಖೆ ಮೇಲೆ ನಿಮ್ಗೆ ನಂಬಿಕೆ ಇಲ್ವಾ? ನನ್ನ ನಂಬಿಕೆ ಪ್ರಶ್ನೆ ಅಲ್ಲಪ್ಪ. ನೋವಾಗಿರೋದು ಯಾರು? ನಂಬಿಕೆ ನೋವಾಗಿರೋದು ಯಾರಿಗೆ? ಅವ್ರು ಹೇಳಬೇಕು. ಈಗ ಯಾರೋ ಕೊಲೆ ಮಾಡಿರೋನ್ ಬಂದ್ಬಿಟ್ಟು ಅವನ ಪರವಾಗಲ್ಲ, ಕಾನೂನು ಇರೋದು, ಅಂಬೇಡ್ಕರ್ ಸಂವಿಧಾನ ಇರೋದು ಅವನ ಪರವಾಗಲ್ಲ. ಯಾರು ನೋವನ್ನು ಅನುಭವಿಸ್ತಾ ಇದ್ದಾರೆ ಅವ್ರು ಹೇಳಬೇಕು ನಮಗೆ COD ನ್ಯಾಯ ಸಿಗುತ್ತೆ ಅಂತ. ಅವ್ರಿಗೆ ನಂಬಿಕೆ ಬರಬೇಕು. ಅವ್ರ ನಂಬಿಕೆ ಇಲ್ಲ ಅಂತ ಹೇಳ್ಬಿಟ್ಟಿದಾರಲ್ಲ, ಅನೌನ್ಸ್ ಮಾಡಿಬಿಟ್ಟಿದಾರಲ್ಲ, ಅದರಿಂದ ಪ್ರಶ್ನೆ ಉದ್ಭವ ಆಗೋದೇ ಇಲ್ಲ. ಅದ್ರ ನಂಬಿಕೆ ಇಲ್ಲ COD ಮೇಲೆ ಅಂತ ಅರ್ಥ ಆಯ್ತು. ನೀವು ಇದ್ದಾಗ ಎಷ್ಟು CBI ಕೊಟ್ಟಿದ್ರಿ? ನಮ್ಗೆ ಅಧಿಕಾರ ಇದ್ದಾಗ ಒಂದು, ಅಧಿಕಾರ ಇರದೇ ಇದ್ದಾಗ ಒಂದು ಅಂತ ಬಿಜೆಪಿ ನಾಯಕರದ ಹೇಳಿಕೆಗಳಿರ್ತವೆ ಅಂತ ನಿಲುವು. ಅಧಿಕಾರದಲ್ಲಿದ್ದಾಗ ತಾವೆಷ್ಟು CBI ಕೊಟ್ಟಿದ್ರಿ, ನಾವು ಬಂದಾಗ CBI ಕೊಡಿ ಅಂತ ಹೇಳ್ತಾರೆ. ನಮ್ಮ ಮಾದರಿನೇ ಅವ್ರು ಫಾಲೋ ಮಾಡೋದಾದ್ರೆ ಈಶ್ವರಪ್ಪನವ್ರ ಮೇಲೆ ಆರೋಪ ಬಂದ ತಕ್ಷಣ ರಾಜೀನಾಮೆ ಕೊಟ್ಟರು. ನಮ್ಮನ್ನೇ ಅವರು ಅನುಸರಿಸೋದಾದ್ರೆ ಪ್ರಿಯಾಂಕ್ ಖರ್ಗೆ ಅವರು ರಾಜೀನಾಮೆ ಕೊಟ್ಟು ಮಾತಾಡಿ. ಈಶ್ವರಪ್ಪನವ್ರು ರಾಜೀನಾಮೆ ಕೊಟ್ಟರು, ಇಲ್ಲ ಸಂತೋಷ್ ಪಾಟೀಲ್ ಆತ್ಮಹತ್ಯೆ ಆದಾಗ, ಇವತ್ತು ಸಚಿನ್ ಪಾಂಚಾಳ್ ಆತ್ಮಹತ್ಯೆ ಆಗಿದೆ. ಡೆತ್ ನೋಟ್ನಲ್ಲಿ ಸುಪಾರಿ ಉಲ್ಲೇಖನೂ ಇದೆ. ಸುಪಾರಿ ಕೊಟ್ಟವ್ರು ಯಾರು ಅನ್ನೋದು ಹೊರಗೆ ಬರಬೇಕಾ ಬೇಡವೋ? ಸ್ವಾಮೀಜಿಯವರ ಹತ್ಯೆಗೆ, ಸಿದ್ಧಲಿಂಗ ಸ್ವಾಮೀಜಿಯವರ ಹತ್ಯೆಗೆ ಸುಪಾರಿ ಕೊಡ್ತಾರೆ, ಬಸವರಾಜ ಮತ್ತಿಮೂಡು ಹತ್ಯೆಗೆ ಸುಪಾರಿ ಕೊಡ್ತಾರೆ, ಚಂದು ಪಾಟೀಲ್ ಹತ್ಯೆಗೆ ಸುಪಾರಿ ಕೊಡ್ತಾರೆ, ಮಣಿಕಂಠ ರಾಠೋಡ್ ಹತ್ಯೆಗೆ ಸುಪಾರಿ ಕೊಡ್ತಾರೆ. ಅಂದರೆ ಸುಪಾರಿ ಕೊಟ್ಟವ್ರು ಯಾರು? ತನಿಖೆ ಆಗಬೇಕಾ ಬೇಡವಾ? ಈಶ್ವರಪ್ಪನವ್ರು ರಾಜೀನಾಮೆ ಕೊಟ್ಟು ತನಿಖೆ ಎದುರಿಸಿದ್ರು, ಇವರು ರಾಜೀನಾಮೆ ಕೊಟ್ಟು ತನಿಖೆ ಎದುರಿಸ್ಲಿ. ಇವ್ರು ಏನೇ ಮಾತಾಡಿದ್ರು ಅವಾಗ, ಒಬ್ಬ ವ್ಯಕ್ತಿ ಆತ್ಮಹತ್ಯೆ ಮಾಡ್ಕೊಳ್ತಾನೆ ಅಂದರೆ ಯಾವ ಹತಾಶ ಸ್ಥಿತಿಗೆ ತಲುಪಿರ್ತಾನೆ ಅನ್ನೋದು ಅರ್ಥ ಆಗುತ್ತೆ ಅನ್ನೋ ಮಾತಾಡಿದ್ರು. ಇವತ್ತು ಒಬ್ಬ ಸಚಿನ್ ಪಾಂಚಾಳ ಆತ್ಮಹತ್ಯೆ ಮಾಡ್ಕೊಳ್ತಾನೆ ಅಂದರೆ ಯಾವ ಹತಾಶ ಸ್ಥಿತಿಗೆ ತಲುಪಿರ್ಬೋದು? ಆತ್ಮಹತ್ಯೆಗೆ ಕಾರಣ ಯಾರು? ಅಲ್ಲ, ಈ ಕೊಲೆ ಸಂಚು ಪ್ರಕರಣದಲ್ಲಿ ಸರ್, ಅಲ್ಲಿ ಚಂದು ಪಾಟೀಲ್ ಅವರು ಒಬ್ಬರೇ ಕಂಪ್ಲೇಂಟ್ ಕೊಟ್ಟಿದ್ದಾರೆ, ಇನ್ನೊಂದು ಕಂಪ್ಲೇಂಟ್ ಕೊಟ್ಟಿಲ್ಲ ನೋಡಿ. ಇಂಥ ಗಂಭೀರವಾದ ವಿಷಯ, ಕಂಪ್ಲೇಂಟ್ ಕೊಡದೇ ಇರಲಿ, ಡೆತ್ ನೋಟಲ್ಲಿ ಉಲ್ಲೇಖ ಆಗಿದೆ, ಸಾಯೋ ಮನುಷ್ಯ ಸುಳ್ಳು ಹೇಳಲ್ಲ ಅಂತ ಒಂದು ಮಾತಿದೆ. ಯಾರು ಸಾಯಕ್ಕೆ ತಯಾರಾಗಿರ್ತಾನೆ ಆ ಮನುಷ್ಯ ಸುಳ್ಳು ಹೇಳಲ್ಲ ಅಂತ ಹೇಳಿ. ಇನ್ನೊಂದಿಗೆ ಇಂಥ ಗಂಭೀರವಾದ ವಿಷಯದಲ್ಲಿ ತಂಪು ಪಾನೀಯ ಕೊಡ್ತೀವಿ ಅಂತ ಹೇಳಿದ್ರೆ ಸಾವನ್ನು ಸಂಭ್ರಮಿಸೋರು ಮಾತ್ರ ಹಿಂಗೆ ತಂಪು ಪಾನೀಯ ಕೊಡ್ತೀವಿ ಅನ್ನೋಕ್ಕೆ ಸಾಧ್ಯ. ಬಿಜೆಪಿದು ಗುಂಡಾಗಿರಿ, ನಮ್ದು ಗಾಂಧಿಗಿರಿ ಇದೆ, ಹಂಗಾಗಿ ನಾವು ಸ್ವಾಗತ ಮಾಡ್ತೀವಿ ಅವ್ರನ್ನ. ನಮ್ದು ಅವ್ರದ್ದು ಬಿಜೆಪಿ ಗುಂಡಾಗಿರಿ, ನಮ್ದು ಗಾಂಧಿಗಿರಿ ಅಂತ ಹೇಳ್ತಾರೆ. ಬ್ಯಾನರ್ ಹಾಕಿದ್ದಾರೆ. ಗಾಂಧಿಗಿರಿಗೆ ಸಚಿನ್ ಪಾಂಚಾಳ್ ಆತ್ಮಹತ್ಯೆ ಮಾಡ್ಕೊಂಡ, ಸಚಿನ್ ಪಾಂಚಾಳು ಗಾಂಧಿಗಿರಿ ಕಾರಣಕ್ಕೆ ಆತ್ಮಹತ್ಯೆ ಮಾಡ್ಕೊಂಡ. ಅಲ್ಲಿ ಗಾಂಧಿ ಅನುಯಾಯಿಗಳ ಹೆಸರನ್ನ ಬರೆದಿದ್ದಾನ ಆತ. ಇಲ್ಲಿ ಇರೋದು ಗುಂಡಾಗಿರಿ, ಆ ಗುಂಡಾಗಿರಿಗೆ ಅವನು ಆತ್ಮಹತ್ಯೆ ಮಾಡ್ಕೊಂಡಿದ್ದೆ. ಈಗ ಪ್ರಿಯಾಂಕ್ ಖರ್ಗೆ ಅವರು ಹೇಳ್ತಾ ಇದ್ದಾರೆ, ಬಿಜೆಪಿ ಅವರಿಗೆ ನನ್ನ ಹೆಸರು ಹೇಳ್ತಾರೆ, ಅವ್ರಿಗೆ ನಿದ್ದೆ ಬರೋದಿಲ್ಲ, ಔಟ್ ಆಗೋದಿಲ್ಲ ಅಂತ ಹೇಳ್ತಾರೆ. ಅವ್ರಿಗೆ ಏನು ಉತ್ತರ ಹೇಳ್ತೀರಿ ಸರ್? ಈ ಆತ್ಮರತಿ ಇದೆಯಲ್ಲ, ಅದು ಅವನತಿ ಕಾರಣ ಆಗುತ್ತೆ. ಅವರಿಗೆ ಆತ್ಮರತಿಯ ರೋಗ ಹಿಡಿದಿದೆ. ಅದೇ ನಿದ್ದೆ ಮಾತ್ರ. ಆತ್ಮರತಿ ಯಾರಿಗಿರುತ್ತೋ ಅವರು ಈ ರೀತಿ ಮಾತಾಡ್ತಾರೆ. ಸಾವನ್ನು ಸಂಭ್ರಮಿಸೋದು ಮತ್ತು ಈ ರೀತಿಯ ವೈಭವೀಕರಿಸ್ಕೊಳ್ಳೋದು, ಆತ್ಮರತಿ ಕಾಯಿಲೆ ಯಾರಿಗಿರುತ್ತೋ ಅವರಿಗೆ, ಆತ್ಮರತಿ ಯಾರಿಗಿರುತ್ತೋ ಅವ್ರು ಅವನತಿಯೂ ಆಗುತ್ತೆ. ಅವ್ರೇನು ನಿದ್ರೆ ಮಾತ್ರ ಅಂತ. ಈಗ ಒಂದು ವಾರ ಆಯಿತು ಸಚಿನ್ ಪಾಂಚಾಳ್ ಆತ್ಮಹತ್ಯೆ, ಎಷ್ಟು ಆರೋಪಿಗಳು 5-6 ಮಂದಿ ಡೆತ್ ನೋಟ್ ಅಲ್ಲೇ ಇದ್ದಾರೆ. ಇದುವರೆಗೂ ಒಬ್ಬರು ಅರೆಸ್ಟ್ ಆಗಿಲ್ಲ. ಸರ್ಕಾರನೇ ಅರೆಸ್ಟ್ ಮಾಡ್ತಾರೆ. ಈಗ ನಾನು ಕಮಿಷನರ್ ಜೊತೆ ಮಾತಾಡಿದ್ದೀನಿ. ಅಪರಾಧಿಗಳನ್ನ ಬೇಗ ಹುಡುಕಿ ಅಂತಲೂ ಹೇಳಿದ್ದೀನಿ. ನಾವು ಹುಡುಕಿದ್ದೀರಿ ಅಂತ ಅವರು ಈಗ ನನ್ನ ಹತ್ರ ಬಂದು ಮಾತಾಡಿ ಹೋಗಿದ್ದಾರೆ. ನಾವು ಹೇಳ್ತಿರಲ್ಲ, ಈ ಸರ್ಕಾರ ಮುಚ್ಚಾಕಕ್ಕೆ ಏನೇನು ಎಲ್ಲ ಪ್ರಯತ್ನಗಳನ್ನು ಮಾಡ್ತಾ ಇದ್ದೀವಿ. ಅದರಿಂದ ನಾವು ಈ ಒಂದು ಸಾವೇನಾಗಿದೆ, ಈ ಸಾವಿಗೆ ನ್ಯಾಯ ಸಿಗೋವರೆಗೂ ನಮ್ಮ ಹೋರಾಟ ನಡೆಯುತ್ತೆ. ಇದನ್ನು ಯಾವುದೇ ಕಾರಣಕ್ಕೂ ಮುಚ್ಚಾಕಕ್ಕೆ ಬಿಡಲ್ಲ. ಇದನ್ನು ಅಂತಿಮ ಘಟ್ಟಕ್ಕೆ ನಾವು ತಗೊಂಡೋಗ್ತೀವಿ. ಈ BJP ಕಳೆದ 1 ವರ್ಷದಲ್ಲಿ
ಅವರ ಕಾಂಗ್ರೆಸ್ಸಿನ ಒಬ್ಬ ನಾಯಕ ಹೇಳಿದ್ದಾನೆ, ಏನು ಹೇಳಿದ್ದಾರೆ ಅಂದರೆ ಬಿ ಜೆ ಪಿಯವರು ಸಣ್ಣ ಪುಟ್ಟದ್ದು ಬಿಡಲ್ಲ, ದಿನ ಬೆಳಗ್ಗೆ ಎದ್ದರೆ ಪ್ರತಿಭಟನೆ ಮಾಡ್ತಾರೆ, ಇವರಿಗೆ ಮುಚ್ಚಿಡ್ದಿದೆಯಾ ಅಂತ ಹೇಳಿದ್ದಾರೆ. ನಾವು ಸಣ್ಣದಲ್ಲ, ಸಾಸಿವೆ ಕಾಳು ಕದ್ರೂ ಕಾಂಗ್ರೆಸ್ ಅವರು ಬಿಡಲ್ಲ, ನಾವು ಹಿಂದೆ ಬೀಳ್ತೀವಿ ನಾವು. ಆ ರೀತಿ ಹೋರಾಟವನ್ನು ನಾವು ಮಾಡಿದ್ದೀರಿ. ಈಗಾಗಲೇ ಒಬ್ಬ ಮಂತ್ರಿ ರಾಜೀನಾಮೆ ಕೊಟ್ಟಿದ್ದಾರೆ ವಾಲ್ಮೀಕಿ ನಿಗಮದಲ್ಲಿ. ಈಗ ಮುಖ್ಯಮಂತ್ರಿಗಳ ತಲೆದಂಡ ಕಾದು ನಿಂತಿದೆ, ಈಗ ಅವ್ರಿಗೂ ನೋಟಿಸ್ಗಳು ಹೋಗ್ತಾ ಇದೆ. ಅಂದರೆ ಇಡೀ ಸರ್ಕಾರ ತುದಿಗಾಲಿನ ಮೇಲೆ, ಬಿ ಜೆ ಪಿ ಹೋರಾಟದ ಮುಖಾಂತರ ತುದಿಗಾಲಿನ ಮೇಲೆ ನಿಲ್ಲಿಸಿದೆ.